ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ನಮ್ಮ ಆಫೀಸ್ ಗ್ಯಾಂಗ್ ಹೋಗ್ತಿರೋಂಥ ಜಾಗ ಬಂದ್ಬಿಟ್ಟು ಕೂರ್ಗೆನೆ, ವಿಶ್ವಾಮ್ ರೆಸಾರ್ಟ್ ಏನೋ ಅಂತೆ. ಸೊ ಇವಾಗ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟೆ ಸಿಗ್ತೀನಿ. ಸೊ ಹಾರ್ಡ್ಲಿ ಜಸ್ಟ್ 500 ಮೀಟರ್ಸ್ ಇದೆ ಅಷ್ಟೇ. 500 ಮೀಟರ್ಸ್ ಇಲ್ಲ, 100 ಮೀಟರ್ಸ್ ಇದೆ. ಬಟ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲಲ್ಲ. ಆಕ್ಷನ್ ಕ್ಯಾಮರಾ ಇಲ್ವಾ? I'm not going to park. ಸೊ ಆ್ಯಕ್ಚುಲಿ ನಾನೀಗ ಇರೋದು ಚನ್ನಪಟ್ಟಣ ಹತ್ರ. ಸೊ ಚನ್ನಪಟ್ಟಣ ಹತ್ರ ಎಲ್ಲ ಟೀ ಕುಡಿತಾ ಕೂತಿದ್ದಾರೆ. 4 ಜನ ಹೆಂಗೆ ನಿಂತ್ಕೊಂಡು ಟೀ ಕುಡಿತಿದ್ದಾರೆ. ಸೊ ಜಸ್ಟ್ ಒಂದು ಸ್ಮಾಲ್ ಟೀ ಬ್ರೇಕ್ and after that continue the journey. A few minutes later. ಸೊ ಆಫ್ಟರ್ ಎ ಶಾರ್ಟ್ ಬ್ರೇಕ್, ಸೊ ಅವ್ರ ಕಾರಲ್ಲಿ ಹೊರಡ್ತಾ ಇದ್ದಾರೆ. ಹೋಟೆಲ್ ನವೀನ್. ಸೊ ಇಲ್ಲೇನೆ ಶಾರ್ಟ್ ಬ್ರೇಕ್ ತಗೊಂಡಿದ್ದು. ಸೊ ಅದಾದ್ಮೇಲೆ ಈಗ ಜರ್ನಿ ಕಂಟಿನ್ಯೂಸ್. ಸೊ ಅದು ವ್ಯೂ ನೋಡಿ ಹೇಗೆ ಸಖತ್ತಾಗಿ ಕಾಣಿಸ್ತಾ ಇದೆ, ಮೂನು. ಸೊ ಟೈಮ್ ಬಂದ್ಬಿಟ್ಟು ಈಗ 6:30 ಆಯ್ತಾ. ಸೊ 6:30 ಆಗಿದೆ. ಜಸ್ಟ್ ಅದು ಮೂನ್ ಇನ್ನೂ ಕಂಪ್ಲೀಟಾಗಿ ಹೋಗಿಲ್ಲ. ಸೊ ಗೈಸ್, ಆಲ್ ಆಫ್ ಅ ಸಡನ್ ಏನು ಗೊತ್ತಾ, ಇದ್ದಕ್ಕಿದ್ದಂಗೆ ಮಿಸ್ಟ್ ಕವರ್ ಆಗಿ ಶುರುವಾಯಿತು. ಸೊ ಇಲ್ಲಿವರೆಗೂ ಇರಲಿಲ್ಲ, ಬಟ್ ಆ್ಯಕ್ಚುಲಿ ಈಗ ಇದು ಯಾವ ಊರಿದು, ಸೊ ಇಂಡುವಾಳು ಅಂತೆ ಆಯ್ತಾ ಊರ ನೇಮು. ಸೊ ಅಲ್ಲಿಗೆ ಎಂಟ್ರ್ ಆಗ್ತಿದ್ದಂಗೆ ಮಿಸ್ಟು ಶುರುವಾಗಿದೆ ಫುಲ್ಲು. ಕ್ರೇಜಿ. ಟೈಮು ಈಗ ಟೈಮ್ ಆಲ್ಮೋಸ್ಟ್ 7 ಗಂಟೆ ಆಗಿದೆ ನೋಡಿ. ಆ ಕಡೆ ಎಲ್ಲ ಹೆಂಗೆ ಕವರ್ ಆಗಿದೆ ಮಿಸ್ಟು ಫುಲ್ಲು. ಸೂಪರ್ ಇದೆ ಮಾತ್ರ. ಗಾಡಿ ಮೇಲೆ ನೋಡಿ ಏನಂತ ಎಷ್ಟು ಚೆನ್ನಾಗಿ ಬರ್ಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಅದು ನಿಜಾನೇ. ಸೊ ನಾನೀಗ ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಆಗಿದ್ದೀನಿ. ಸೊ ಇಲ್ಲಿಂದ ಕುಶಾಲನಗರ 1.5 ಅವರ್, ಸಾರಿ 2 ಅವರ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಇದೆ ಇನ್ನು ಗೋಲ್ಡನ್ ಟೆಂಪಲ್ಗೆ. ಸೊ ಆ್ಯಕ್ಚುಲಿ ಅಲ್ಲಿಂದ ಇನ್ನೂ ಈಸಿ ಅನ್ಸುತ್ತೆ, ಹತ್ರನೇ. ಸೊ ನಮ್ಮಷ್ಟೇ ತುಂಬ ದೂರ ಏನೂ ಇಲ್ಲ ಕುಶಾಲನಗರದಿಂದ. ಸೊ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ಆಯ್ತಾ, ಅವ್ರದ್ದಾಗಿತ್ತು. ಅವ್ರು ಹೆಂಗೋ ಕಾರಲ್ಲಲ್ವಾ ಬಂದಿದ್ದು. ಸೊ ಹಾಗಾಗಿ ಅವರು ಮುಗಿಸ್ಕೊಂಡ್ರು ಬ್ರೇಕ್ಫಾಸ್ಟು, ನಂದು ಆಗಿರಲಿಲ್ಲ. ಸೊ ಇಲ್ಲಿ ಶ್ರೀಕೃಷ್ಣ ಕೆಫೆ ಅಂತೆ, ವೆಜ್ ರೆಸ್ಟೋರೆಂಟ್. ನಾನು ಇಲ್ಲಿ ನಿಲ್ಸ್ಕೊಂಡಿದ್ದೀನಿ. ಸೊ ನಮ್ಮ ಹುಡುಗರಿಗೆ ಒಂದ್ಸಲ ಕಾಲ್ ಮಾಡಬೇಕು, ಪಾಪ ಕಾಲ್ ಮಾಡ್ತಿದ್ದಾರೆ. A few minutes later. ಸೊ ಬ್ರೇಕ್ಫಾಸ್ಟ್ ಆಯಿತು. ಹೋಂಡಾ NX 500 ಗಾಡಿ ನೋಡಿದೆ, ರೆಡ್ ಕಲರ್. ಸೊ ಇದೇನೆ ಕೃಷ್ಣ ಕೆಫೆ ಅಂತೆ. ಸೊ ನೈಸ್ ಹೋಟೆಲ್ ಆ್ಯಕ್ಚುಲಿ. ಸೊ ಆನ್ ದ ವೇ ಯಾರಾದರೂ ಹೋಗೋರಿದ್ರೆ, ಕೂರ್ಗ್ ಕಡೆ ಹೋಗೋರಿದ್ರೆ ಅಥವಾ ಗೋಲ್ಡನ್ ಟೆಂಪಲ್ ಕಡೆ ಹೋಗೋರಿದ್ರೆ ವಿಸಿಟ್ ಮಾಡ್ಬೋದು. ನೈಸ್ ಪ್ಲೇಸ್, ನೈಸ್ ಹೋಟೆಲ್. ಸೊ ಗೋಲ್ಡನ್ ಟೆಂಪಲ್ಗೆ ಬಂದು ರೀಚ್ ಆಗಿದ್ದೀನಿ. ಹಾರ್ಟ್ಲೆಸ್ ವೆಲ್ಕಮ್ ಟು ಹಿಸ್ ಹೋಲಿನೆಸ್ ದ 14th ದಲೈ ಲಾಮಾ. ಸೊ ಮೋಸ್ಟ್ಲಿ ರೀಸೆಂಟಾಗಿ ಏನೋ ಫಂಕ್ಷನ್ ಆಗಿದೆ ಅನ್ಸುತ್ತೆ. ಸೊ ಅದಕ್ಕೇನೆ ಈ ಥರ ಆರ್ಚ್ ಎಲ್ಲ ಮಾಡಿದ್ದಾರೆ. ಸೊ ಟೈಮ್ ಬಂದ್ಬಿಟ್ಟು ಈಗ 9:30, 9:30. ಸೊ ಎಲ್ಲ ನೋಡ್ಕೊಂಡ್ಬಿಟ್ಟು 10 ಅಷ್ಟೊತ್ತಿಗೆ ಮತ್ತೆ ನಾವು ಸ್ಟೇಗೆ ಹೋಗ್ತೀವಿ ಅನ್ಸುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದಾಯ್ತಾ, ಲೈಕ್ ಮಾರ್ನಿಂಗ್ 5 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಬ್ಯಾಂಗ್ಳೂರ್ ಬಿಟ್ಟಿದ್ವಿ. ಸೊ ಹಾಗಾಗಿ ಬೇಗ ರೀಚ್ ಆಗಿದ್ದೀವಿ. ಸೊ ತುಂಬ ಬಿಸಿಲು ಕೂಡ ಏನೂ ಇಲ್ಲ, ಬಟ್ ಬಿಸಿಲು ಶುರುವಾಗೋಷ್ಟೊತ್ತಿಗೆ ನಾವು ಸ್ಟೇಲಿ ಇರ್ತೀವಿ. ಸೊ ರೋಡ್ ಕೂಡ ಚೆನ್ನಾಗಿದೆ, ತುಂಬ ಏನು ಗುಂಡಿ ಬಿದ್ದಿರೋದು ಆ ಥರ ಎಲ್ಲ ಏನೂ ಇಲ್ಲ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅನಿಸುತ್ತೆ. ನೋಡಿ ಅಲ್ಲೇ ಕಾಣಿಸ್ತಾ ಇದೆಯಲ್ಲ, ಅದೇ ಗೋಲ್ಡನ್ ಟೆಂಪಲ್.
ಸೊ ಲಾಸ್ಟ್ ಟೈಮು ನಾನು ಇಲ್ಲಿ ಬಂದಿದ್ದಾಗ ಒಂದು ಬಾವುಟ ತಗೊಂಡಿದ್ದೆ ಆಯ್ತಾ. ಯೂಶುವಲ್ ಆಗಿ ಅದು ಕಲರ್ ಬಾವುಟ ಇರ್ತಲ್ವಾ, ರೆಡ್ಡು ಬ್ಲೂ ಎಲ್ಲೋ ಆ ಬಾವುಟ. ಸೊ ಆ ಬಾವುಟ ನೋಡ್ಬಿಟ್ಟು ಎಲ್ಲ ಲಡಾಖ್ ಹೋಗಿದ್ರ ಅಂತ ಕೇಳ್ತಿದ್ರು. ಅದು ಲಡಾಖ್ ಬಾವುಟ ಅಂತಾನೆ ಫೇಮಸ್ ಆಗಿದೆ ಅನ್ಸುತ್ತೆ. ಸೊ ಅಲ್ಲೇ ಸಿಗುತ್ತೆ, ಇಲ್ಲಿ ಈ ಅಂಗಡಿಗಳಿದಾವಲ್ವಾ, ಸೊ ಅಲ್ಲೇ ಎಲ್ಲಾದ್ರೂ ಸಿಗುತ್ತೆ.